ಸಿಗ್ನಲ್ ಜಂಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಈ ಭೂಪ ಬರೋಬ್ಬರಿ 158 ಬಾರಿ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿ ಸಿಗ್ನಲ್ ನ ಜಂಪ್ ಮಾಡಿರೋ ಅಂತ ಆಸಾಮಿ 30,000 ರೂಪಾಯಿ ಮೌಲ್ಯದ ಸ್ಕೂಟಿ ಮೇಲಿದೆ ಬರೋಬ್ಬರಿ 82,000 ರೂಪಾಯಿಗಳ ದಂಡ. ಬೆಂಗಳೂರಿನ ಹಲವು ಏರಿಯಾದಲ್ಲಿ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ. 158 ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ರು ಆರೋಪಿ ಈ ತನಕ ಸಿಕ್ಕಿಲ್ಲ, ನಾಪತ್ತೆ. ಸ್ಕೂಟಿ ಮಾಲೀಕ ಕೃಷ್ಣಪ್ಪನ ಇನ್ನು ಪೊಲೀಸರು ಪತ್ತೆ ಹಚ್ಚಿಲ್ಲ. ಇನ್ನು ಪತ್ತೆ ಹಚ್ಚಕ್ಕೆ ಯಾಕೆ ಸಾಧ್ಯವಾಗಿಲ್ಲ ಅಂತ ಖುದ್ದು ಜನರೇ ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಪೊಲೀಸರಿಗೆ. 158 ಬಾರಿ ಸಿಗ್ನಲ್ನ ಜಂಪ್ ಮಾಡಿದೆ. 30,000 ರೂಪಾಯಿ ಮೌಲ್ಯದ ಸ್ಕೂಟಿ ಮೇಲೆ 82,000 ರೂಪಾಯಿ ದಂಡ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತರ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, 30,000 ರೂಪಾಯಿ ಮೌಲ್ಯದ ಗಾಡಿ, 82,000 ರೂಪಾಯಿ ದಂಡ, 158 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್. ಯಾತಕ್ಕೋಸ್ಕರ ಇನ್ನೂ ಆರೋಪಿ ಪತ್ತೆ ಮಾಡಕ್ಕೆ ಆಗ್ಲಿಲ್ಲ ಪೊಲೀಸರ ಕೈನಲ್ಲಿ? ಜನರ ಪ್ರಶ್ನೆ ಏನು ಸತ್ತರ್? ಎಸ್ ಮಧುಸೂದನ್, ಒಂದು ಕಡೆ ನಗರಕ್ಕೆ ಸಂಚಾರ ದಟ್ಟಣೆಯಲ್ಲಿ ಬೆಂಗಳೂರಿನಂತೆ ಕುಖ್ಯಾತಿ ಕೂಡ ಪಡೆದಿರುವಂತದ್ದು. ಈ ನಡುವೆ ಪದೇ ಪದೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದ್ರಿಂದಲೇ ನಗರದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ಈ ಒಂದು ಪ್ರಕರಣ ಏನಿದೆ, ಈ ಆಸಾಮಿ ಬರೋಬ್ಬರಿ 158 ಬಾರಿ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿರುವಂತದ್ದು. KA 04JR 2067 ಈ ಗಾಡಿ ನಂಬರ್ನ ವ್ಯಕ್ತಿ ನಗರದ ಮೂಲೆಯಲ್ಲಿ ಕೂಡ ಟ್ರಾಫಿಕ್ ವಯೋಲೇಷನ್ ಮಾಡಿರುವಂತದ್ದು. ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಪೊಲೀಸರು ಕೂಡ ಒಂದಷ್ಟು ಸವಾಲು ಎದುರಾಗುತ್ತೆ. ಯಾಕಂದ್ರೆ ಕೆಲವೊಂದು ಕಿಡಿಗೇಡಿಗಳು ತಮ್ಮ ನಂಬರ್ ಪ್ಲೇಟ್ ಅನ್ನು ಗಮ್ಟೇಪ್ ಅಥವಾ ಇತರಿಂದ ಮರೆಮಾಕ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ ತರದ ಯಾವುದೇ ಒಂದು ಕಂಡಿಲ್ಲ. ಯಾಕಂದ್ರೆ ಆತನ ನಂಬರ್ ಪ್ಲೇಟ್ ನ ಪ್ರತಿಯೊಂದು ನಂಬರ್ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದ್ರೂ ಕೂಡ ಪೊಲೀಸರಿಗೆ ಒಂದಿಷ್ಟು ಪೊಲೀಸರಿಗೆ ಆತನ ಪತ್ತೆ ಹಚ್ಚಲು ಸಾಧ್ಯವಾಗದಿರುವಂತದ್ದು. ನಿಜಕ್ಕೂ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಈತನ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ? ಯಾಕಂದ್ರೆ ಒಂದೆರಡು ಬಾರಿ ಅಲ್ಲ, ಬರೋಬ್ಬರಿ 158 ಬಾರಿ ಇಲ್ಲಿ ಈತ ಟ್ರಾಫಿಕ್ ವಯೋಲೇಷನ್ ಮಾಡಿರುವಂತದ್ದು. ಇದೊಂದೇ ಗಾಡಿಯಲ್ಲ, ನಗರದಲ್ಲಿ ಕೇವಲ 3 ವಾಹನ. ಮಧುಸೂದನ್, ಗಮನಿಸಬೇಕಾದ ವಿಚಾರ ಅಂದ್ರೆ ಕೇವಲ 3 ವಾಹನ ನಗರದಲ್ಲಿ 1,000ಕ್ಕೂ ಅಧಿಕ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರುವಂತದ್ದು. 1,000ಕ್ಕೂ ಅಧಿಕ ಬಾರಿ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿರುವ ಕೇವಲ 3 ವಾಹನ ಮಾಡಿರುವಂತದ್ದು. ಮೊನ್ನೆಯಷ್ಟೇ ಒಂದು ವಾಹನ ಅಂದ್ರೆ KA 01JH 3577 ಅನ್ನುವ ವಾಹನ ಬೈಕ್ 241 ಬಾರಿ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿದ್ದು. ಅದರ ಜೊತೆಗೆ ಮತ್ತೊಂದು ಸ್ಕೂಟಿ ಕೂಡ 642 ಬಾರಿ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿರುವಂತದ್ದು. ಕೇವಲ 3 ವಾಹನ 1,000ಕ್ಕೂ ಅಧಿಕ ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಇದುವರೆಗೂ ಅದನ್ನು ಪತ್ತೆ ಹಚ್ಚಲು ಸಾಧ್ಯವಾಗದಿರುವುದರಿಂದ ಈತ ಟ್ರಾಫಿಕ್ ಪೊಲೀಸರ ನಡೆಗೆ ಇದೀಗ ಪ್ರಶ್ನೆ ಇದ್ದಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.